ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ವರಮಹಾಲಕ್ಷ್ಮಿಯ ಸಂಪೂರ್ಣ ವಿವರಗಳನ್ನು ಒಳಗೊಂಡಿರುವಂತಹ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ ನಮ್ಮ ವೀಕ್ಷಕರೊಬ್ಬರು ಕಮೆಂಟ್ಸನ್ನು ಹಾಕಿದ್ರು, ಲಕ್ಷ್ಮೀ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದನ್ನು ತೋರಿಸಿ ಅಂತ. ಅವರ ಒಂದು ಕೋರಿಕೆಯ ಮೇರೆಗೆ ನಾನು ನಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀ ಮುಖವಾಡಕ್ಕೆ ಹೇಗೆ ಸರಳವಾಗಿ ಹಾಗೆ ಸುಲಭವಾಗಿ ಅಲಂಕಾರ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಲಕ್ಷ್ಮೀ ಮುಖವಾಡನ ಶುದ್ಧವಾದ ನೀರಿಂದ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮೊದಲು ಕಣ್ಣಿನಿಂದ ಪ್ರಾರಂಭ ಮಾಡ್ತೀನಿ. ನಾನು ಲಕ್ಷ್ಮಿಗೆ ಅಲಂಕಾರಕ್ಕೆ ಬಳಸ್ತಾ ಇರೋವಂಥ ಎಲ್ಲ ಸಾಮಗ್ರಿಗಳು ಹೊಸದಾಗಿದೆ. ಹೊಸ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋವಂತಹ ಐಲೈನರ್ನ ಯೂಸ್ ಮಾಡಲ್ಲ. ಇದು ಹೊಸದಾಗಿ ನಾನು ತೊಗೊಂಡಿರೋದು. ಈಗ 2 ಐಬ್ರೋಸ್ ಕಂಪ್ಲೀಟ್ ಆಗಿದೆ. ಈಗ ಸೈಡಲ್ಲಿ ಕೂದಲುಗಳಿದೆ ಇಲ್ಲಿ, ಅದಕ್ಕೂ ಕೂಡ ನಾವು ಐಲೈನರ್ನ ಯೂಸ್ ಮಾಡಿ ಕಲರ್ ಮಾಡೋಣ. ಈಗ ಇನ್ನೊಂದು ಕಡೆ ಮಾಡ್ತಾ ಇದ್ದೀನಿ. ಈ ಕಡೆ ಕಂಪ್ಲೀಟ್ ಆಗಿದೆ. ಈಗ ಈ ಕಡೆ ಮಾಡ್ತಾ ಇದ್ದೀನಿ. ಈಗ ಒಣಗೋದಕ್ಕೆ ನಾವು ಸ್ವಲ್ಪ ಸಮಯನ ಬಿಡಬೇಕು. ಈಗ ಇದೆಲ್ಲ ಆಗಿದೆ. ನೆಕ್ಸ್ಟು ಕಣ್ಣಿನ ಒಂದು ಭಾಗಕ್ಕೆ ನಾವೀಗ ಬಣ್ಣ ಮಾಡಬೇಕು. ಈಗ ಕಣ್ಣಿನ ಮಧ್ಯೆ ಇರುವಂತಹ ಈ ಐಬಾಲ್ಸ್ಗೆ ನಾನು ಬಣ್ಣನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಬೇರೆ ಥರನೇ ಒಂದು ಕಳೆ ಬಂತು. ಈಗ ನಾವು ಒಂದು ಸಲ ಹಾಕಿರ್ತೀವಿ ಈ ಐಲೈನರ್ನ. ಇದು ಒಣಗಿದ ಮೇಲೆ ಇನ್ನೊಂದು ಸಲ ನೀವು ಅದ್ರ ಮೇಲೆ ಟಚಪ್ ಕೊಟ್ಟಾಗ ಇನ್ನೂ ಡಾರ್ಕಾಗಿ ಕಾಣುತ್ತೆ. ಇನ್ನು ನೆಕ್ಸ್ಟು ನಾನು ಅಮ್ಮನವರ ತುಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನಾನು ಈ ಮುಖವಾಡ ತೊಗೊಂಡಾಗ ಎನಾಮಲ್ ಸಮೇತ ಈ ಮುಖವಾಡ ಬಂದಿತ್ತು. ಈಗ ಎನಾಮಲ್ ಇಲ್ಲದೆ ಇರೋರು ತುಟಿಗೆ ಬೇಕಿದ್ರೆ ನೈಲ್ ಪಾಲಿಷನ್ನು ಯೂಸ್ ಮಾಡಬಹುದು. ಅಥವಾ ನಮಗೆ ನೈಲ್ ಪಾಲಿಷ್ ಇಷ್ಟ ಇಲ್ಲ ಅನ್ನೋರು ಕುಂಕುಮನ ಕಲಿಸ್ಕೊಂಡು ಬೇಕಾದರೆ ಇದಕ್ಕೆ ಹಾಕಬಹುದು. ನಾನೀಗ ನೈಲ್ ಪಾಲಿಷನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಒಂದೊಂದು ಬಣ್ಣ ಹಾಕ್ದಾಗ್ಲೂ ಲಕ್ಷ್ಮೀ ಮುಖವಾಡಕ್ಕೆ ಒಂದು ಬೇರೆ ಥರನೇ ಕಳೆ ಬರ್ತಾ ಇದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಒಣಗೋಗಿ ಬಿಡೋಣ. ಈಗ ನಾವು ಅಮ್ಮನವರ ಮೂಗು ಮತ್ತು ಕಿವಿಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಬೇರೆ ಬೇರೆ ತರಹದ ಮೂಗುತಿಗಳನ್ನು ನೀವು ಕಾಣಬಹುದು. ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಮೂಗುತಿಯನ್ನು ನಾವು ಬಳಸಬಹುದು. ನಾನು ಈಗ ಈ ಮೂಗುತಿಯನ್ನು ಬಳಸ್ತಾ ಇದ್ದೀನಿ. ಈ ಆಭರಣಗಳನ್ನು ಈ ಸ್ಟಿಕಾನ್ ಗಮ್ ಸಿಗುತ್ತೆ, ಇದರಿಂದ ನಾವು ಅಂಟಿಸಬಹುದು. ಈ ಸ್ಟಿಕಾನ್ ಗಮ್ ಈ ಥರ ಇರುತ್ತೆ. ಇದನ್ನು ನಾವು ಸ್ವಲ್ಪ ತಗೊಂಡು ಇದರ ಹಿಂದೆ ಹಾಕಿ ಹೀಗೆ ಅಂಟಿಸಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ಅಮ್ಮನವರ ಕಿವಿಗೆ ಓಲೆಗಳನ್ನು ಇಡ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಗಮ್ಮನ್ನು ಅಂಟಿಸಿದ್ದೀನಿ. ಇದು ಸಿಂಪಲ್ ಅಂತ ಕಾಣಿಸಿದ್ರೆ, ಇಲ್ಲಿ ಏನಾದರೂ ಹಾಕೋಣ ಅಂತ ಅನಿಸಿದ್ರೆ ಈ ಥರ ನಿಮಗೆ ಸಿಗುತ್ತೆ. ಇದನ್ನು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ಅಮ್ಮನವ್ರಿಗೆ ಬೊಟ್ಟನ್ನು ಇಡೋಣ. ನಾನು 2 ರೀತಿಯ ಬೊಟ್ಟನ್ನು ಇಟ್ಕೊಂಡಿದ್ದೀನಿ. ಒಂದು ನಾಮ ಆಗಿದೆ, ಅಥವಾ ಈ ಥರದ್ದು ಕೂಡ ಸಿಗುತ್ತೆ. ನಾನು ಇದನ್ನು ಬಳಸ್ತೀನಿ. ಹಿಂದೆಗಡೆ ಈ ಥರ ಸ್ಟಿಕಾನ್ ಗಮ್ಮನ್ನು ಅಂಟಿಸಿದ್ದೀನಿ. ಸೊ ಇದನ್ನು ಈಗ ಅಮ್ಮನವ್ರಿಗೆ ಇಡೋಣ.
ಕೆಳಗೆ ಇಲ್ಲಿ ಬಿಂದು ಥರ ಇದೆ, ಅಲ್ಲಿ ನಾವು ಅರಿಶಿಣನ ಇಡ್ತಾ ಇದ್ದೀನಿ. ಸೂರ್ಯ ಮತ್ತು ಚಂದ್ರ ಇದನ್ನು ನಾನು ಈ ಕಡೆ ಮತ್ತು ಈ ಕಡೆ ಇಡ್ತಾ ಇದ್ದೀನಿ. ಈಗ ನೋಡಿ, ನಾನು ಸೂರ್ಯ ಮತ್ತು ಚಂದ್ರನ ಅಂಟಿಸಿದ್ದೀನಿ. ಇದು ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ನಿಮಗೆ ಇದಕ್ಕಿಂತ ಚಿಕ್ಕದಾಗಿ ಕ್ಯೂಟಾಗಿರೋದು ಸಿಗುತ್ತೆ, ನೀವು ಅದನ್ನು ಕೂಡ ತೊಗೋಬೋದು. ಆದರೆ ನಾನು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಕಣ್ಣಿಗೆ ಮತ್ತೊಂದು ಅಂದರೆ, ಕಣ್ಣಿಗೆ ನಾನು ಹಾಕಿರೋ ಅಂಥ ಬಣ್ಣ ಸಂಪೂರ್ಣವಾಗಿ ಒಣಗಿದೆ. ಈಗ ಅಮ್ಮನವ್ರಿಗೆ ನಾನು ಲ್ಯಾಶಸ್ನ, ಫಾಲ್ಸ್ ಐ ಲ್ಯಾಶಸ್ನ ಹಾಕ್ತಾ ಇದ್ದೀನಿ. ಇದನ್ನು ನಿಮಗೆ ಬೇಕಾದರೆ ಹಾಕ್ಕೋಬಹುದು, ಬೇಡ ಅಂದರೆ ಬಿಡ್ಬೋದು. ಇದು ಆಪ್ಷನಲ್, ಬಟ್ ನನಗೆ ಇದನ್ನು ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈಗ ಹಾಕಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಅಮ್ಮನವರ ಕಣ್ಣು ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಈಗ ಕೊನೆಯದಾಗಿ ನಾನು ಅಮ್ಮನವರಿಗೆ ಅರಿಶಿಣವನ್ನು ಇಡೋಣ. ಇದಕ್ಕೆ ನಾನು ಅರಿಶಿಣನ ಕಲಸಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಅಮ್ಮನವರಿಗೆ ಅರಿಶಿಣವನ್ನು ಬಳದಿದ್ದೀನಿ. ನನ್ನ ಮುದ್ದಾದ ಲಕ್ಷ್ಮಿಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ನಾನಿಲ್ಲಿ ಸಣ್ಣದಾಗಿ ದೃಷ್ಟಿ ಬಟನ್ ಕೂಡ ಇಡ್ತೀನಿ. ನೋಡಿ, ಇದನ್ನು ನಾವು ಹಾರ ರೀತಿಯಾದರೂ ಯೂಸ್ ಮಾಡ್ಬೋದು, ಅಥವಾ ಕಿರೀಟ ಆಗಿ ಕೂಡ ಯೂಸ್ ಮಾಡಬಹುದು. ಅದು ನಿಮ್ಮ ಒಂದು ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಅದನ್ನು ಇಲ್ಲಿ ಹಾಕಿದರೆ ಸ್ವಲ್ಪ ಹೆವಿ ಅಂತ ಅನಿಸೋದ್ರಿಂದ ನಾನು ಇದನ್ನು ಕಿರೀಟ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಆರ್ಟಿಫಿಷಿಯಲ್ ಆಭರಣಗಳನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಮಹಾಲಕ್ಷ್ಮಿಗೆ ಅಲಂಕಾರವನ್ನು ಮಾಡಬಹುದು. ನೋಡಿ, ಮೊದಲು ಬರೀ ಪ್ಲೇನ್ ಇದ್ದಾಗ ಯಾವ ಥರ ಕಾಣಿಸ್ತಾ ಇತ್ತು, ಈಗ ಒಂದು ಆಭರಣಗಳನ್ನು ಹಾಕಿರೋದ್ರಿಂದ ಮಹಾಲಕ್ಷ್ಮಿಯ ಮುಖವಾಡ ಹೇಗೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನೀವು ಕೂಡ ನಿಮ್ಮ ಮನೆಯ ಮಹಾಲಕ್ಷ್ಮಿಯ ಮುಖವಾಡ ಇದ್ದರೆ ಹೀಗೆ ಅಲಂಕಾರ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.